ಈಗ ಸ್ವಲ್ಪ ತಮಿಳುನಾಡಿನ ಕಡೆ ಹೋಗೋಣ. ತಮಿಳುನಾಡು ಚುನಾವಣಾ ಅಖಾಡದಲ್ಲಿ ದಿನಕ್ಕೊಂದು ರೀತಿಯ ಟ್ವಿಸ್ಟ್ಗಳಿವೆ. ಘೋಷಣೆಗೂ ಮುನ್ನವೇ ರಾಜಕೀಯ ಸಂಚಲನ ಶುರುವಾಗಿದ್ದು ಎಐಎಡಿಎಂಕೆಯ ಉಚ್ಚಾಟಿತ ನಾಯಕ ಓ ಪನ್ನೀರ್ ಸೆಲ್ವಂ ಡಿಎಂಕೆ ಪಕ್ಷದತ್ತ ವಾಲಿದ್ದಾರೆ. ಒಂದು ವಾರದ ಹಿಂದೆ ಸಿಎಂ ಸ್ಟಾಲಿನ್ ಅನ್ನ ಓ ಪನ್ನೀರ್ ಸೆಲ್ವಂ ಭೇಟಿಯಾಗಿದ್ರು. ಸ್ಟಾಲಿನ್ ಆಡಳಿತ 5 ವರ್ಷದಲ್ಲಿ ಅಭಿವೃದ್ಧಿ ಕಂಡಿದೆ ಅಂದಿದ್ದಾರೆ ಪನ್ನೀರ್ ಸೆಲ್ವಂ. ಈಗ ಚುನಾವಣೆ ಸಮಯದಲ್ಲಿ ಡಿಎಂಕೆ ಸೇರೋದಕ್ಕೆ ಪನ್ನೀರ್ ಸೆಲ್ವಂ ಮುಂದಾಗಿದ್ದು ಸ್ಟಾಲಿನ್ ಆಡಳಿತದಲ್ಲಿ ತಮಿಳುನಾಡಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈ 5 ವರ್ಷದಲ್ಲಿ ಅಂದಿದ್ದಾರೆ. ಡಿಎಂಕೆ ಪಕ್ಷ ಸೇರಿದ್ದಾರೆ ಎಐಎಡಿಎಂಕೆ ಉಚ್ಚಾಟಿತ ನಾಯಕ ಜಯಲಲಿತಾ ಅವರ ಪರಮಾಪ್ತ. ಡಿಸಿಎಂ ಆಗಿ ಸಿಎಂ ಆಗಿ ಕೆಲಸ ನಿರ್ವಹಿಸಿದ ನಾಯಕ ಈಗ ಡಿಎಂಕೆ ಸೇರೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಸ್ಟಾಲಿನ್ ಆಡಳಿತದ ಬಗ್ಗೆ ಹೊಗಳಿದ್ದಾರೆ. 5 ವರ್ಷದಲ್ಲಿ ಅಭಿವೃದ್ಧಿ ಕಂಡಿದೆ. ಇಬ್ಬರು ನಾಯಕರ ತಿಕ್ಕಾಟದ ನಡುವೆ ಪಳನಿಸ್ವಾಮಿ ಜೊತೆ ತಿಕ್ಕಾಟ ಇತ್ತು. ಅದನ್ನ ಮುಂದುವರಿಸಿ ಗೊಂದಲಗಳ ನಡುವೆ ಉಚ್ಚಾಟನೆಗೊಂಡ ಪನ್ನೀರ್ ಸೆಲ್ವಂ ಈಗ ಎಐಎಡಿಎಂಕೆ ಪಕ್ಷದಿಂದ ಹೊರಗೆ ಬಂದು ಡಿಎಂಕೆ ಸೇರ್ಪಡೆಗೆ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.